ವರ್ಷದಿಂದ ಶಿರ್ಸಿಯಲ್ಲಿನ ಸರ್ಕಾರಿ ಆಸ್ಪತ್ರೆ ಕೆಲಸ ಸರಿಯಾಗಿ ನಡೆಯುತ್ತಿಲ್ಲ. ಅನಂತಮೂರ್ತಿ ಹೆಗಡೆ. ಕಳೆದ 1 ವರ್ಷದಿಂದ ಶಿರ್ಸಿಯಲ್ಲಿನ ಸರ್ಕಾರಿ ಆಸ್ಪತ್ರೆ ಕೆಲಸ ಸರಿಯಾಗಿ ನಡೆಯುತ್ತಿಲ್ಲ. ಹಣ ಬಿಡುಗಡೆ ಆಗಲಿ ಎಂಬ ಕಾರಣಕ್ಕೆ ಕಾಟಾಚಾರಕ್ಕೆ ಅಲ್ಪ ಸ್ವಲ್ಪ ಕೆಲಸವಾದಂತೆ ತೋರಿಸುತ್ತಿದ್ದಾರೆ. ಶಾಸಕರು ಆಸ್ಪತ್ರೆ ವಿಷಯದಲ್ಲಿ ತಮಗಿರುವ ನೋವನ್ನು ಸಾರ್ವಜನಿಕವಾಗಿ ವ್ಯಕ್ತಪಡಿಸಿದರೆ ನಾವು ನಿಮ್ಮೊಂದಿಗೆ ಕೈ ಜೋಡಿಸುತ್ತೇವೆ. ಈ ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕ ಭೀಮಣ್ಣ ನಾಯಕ್ ಮುತುವರ್ಜಿ ವಹಿಸಿ ಆಸ್ಪತ್ರೆಯ ಅಭಿವೃದ್ಧಿ ಕಾಮಗಾರಿ ಕುರಿತಾಗಿ ಸತ್ಯಾಸತ್ಯತೆಯನ್ನು ಇನ್ನು ವಾರದೊಳಗೆ ಜನತೆಯ ಮುಂದಿಡಬೇಕು. ಇಲ್ಲವಾದರೆ ಜನವರಿ 13ರಂದು ಎಲ್ಲಾ ಜನರೊಂದಿಗೆ ಉಪವಾಸ ಧರಣಿ ಕೂರುತ್ತೇವೆಂದು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಹೇಳಿದ್ದಾರೆ. ಅವರು ಶಿರ್ಸಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ತಾವೇ ಹೇಳಿದ್ದೀರಿ ನಾನು ಜನರ ಸೂಪರ್ವೈಸರ್ ಅಂತ ಹೇಳಿ. ನಿಜಕ್ಕೂ ಹೌದು, ಬಹಳ ಒಳ್ಳೆಯ ಕೆಲಸ ತಾವು ಮಾಡ್ತಾ ಇದ್ದೀರಿ. ಜನಪರವಾದ ಕಾಳಜಿ ನಿಮಗಿದೆ. ಎಷ್ಟೋ ಬಾರಿ ಸರ್ಕಾರದ ಹಣ ಬಂದಿಲ್ಲ ಅಂದ್ರೂ ಕೂಡ ತಮ್ಮ ಕಿಸೆಯಿಂದ ತೆಗೆದು ತಾವು 5,000 10,000 ಜನ ಕೊಟ್ಟು ಜನರನ್ನ ಕಾಪಾಡೋ ಕೆಲಸವನ್ನು ಮಾಡಿದ್ದೀರಿ. ದಯವಿಟ್ಟು ತಾವು ಈ ನೋವನ್ನು ನುಂಗ್ಕೊಂಡಿರಬಾರ್ದು. ಸತ್ಯವನ್ನು ಹೇಳಿ, ನಿಮ್ಮ ಒಟ್ಟಿಗೆ ನಾವು ಇರ್ತೇವೆ. ಏನಾಗಿದೆ ಸಮಸ್ಯೆ, ಏನಾಗಿದೆ, ಯಾರು ನಿಮಗೆ ತೊಂದರೆ ಮಾಡ್ತಾ ಇದ್ದಾರೆ, ಅಥವಾ ಯಾವ ಕಾರಣಕ್ಕಾಗಿ ಬರೋ ಹಣ ಎಲ್ಲ ಡೈವರ್ಟ್ ಆಗ್ತಾ ಇದೆ. ಈಗ ಸರ್ಕಾರಿ ಆಸ್ಪತ್ರೆ ಅಂತಂದ್ರೆ ಯಾರು ಉಪಯೋಗಿಸೋರು? ಯಾರು? ಬಡವರು. ಹೌದು ಅಲ್ಲ? ತಾವೆಲ್ಲರೂ ಕೂಡ ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದೀರಿ ಅಂತಂದ್ರೆ ಆ ಬಡವರಿಗೆ ಸಿಗುವಂತ ಆಸ್ಪತ್ರೆ ನಾವು ಕೊಡಿಸಲೇಬೇಕು, ಪ್ರಯತ್ನ ಮಾಡಲೇಬೇಕು. ಸತ್ಯವನ್ನು ತಿಳಿಸಿ. ನಿಮ್ಮ ಒಟ್ಟಿಗೆ ನಾವು ಎಲ್ಲಿ ಬೇಕಾದ್ರೂ ಬರಲಿಕ್ಕೆ ಸಿದ್ಧರಿದ್ದೇವೆ. ತಾವು ಎಲ್ಲಿ ಕರೆದು ನಾವು ಬರ್ತೇವೆ, ನಿಮ್ಮ ಹಿಂದೆ ನಾವಿರ್ತೇವೆ. ತಾವು ನಮ್ಮೆಲ್ಲರ ಶಾಸಕರಿದ್ದೀರಿ. ಯಾವ ಹೋರಾಟ ಕರೆದು ಕೂಡ ಬರ್ತೇವೆ, ಎಲ್ಲಿ ಬೇಕಾದ್ರೂ ಬರ್ತೇವೆ. ಅದಿಲ್ಲ ಅಂದ್ರೆ ತಾವು ಯಾವುದೇ ರೀತಿಯ ಉತ್ತರವನ್ನ ಕೊಡುವಂತಹ ಕೆಲಸವನ್ನು ಮಾಡಿಲ್ಲ ಅಂತಂದ್ರೆ ಜನವರಿ 13, 2025 ಅವತ್ತಿನ ದಿವಸ ನಾನು ಉಪವಾಸ ಕುಳಿತುಕೊಳ್ಳುವಂತ ಕೆಲಸ ಮಾಡ್ತೇನೆ. ಯಾಕೆಂದ್ರೆ ನಾವು ಯಾವುದೇ ರೀತಿಯ ಬಸ್ಸಿಗೆ ಕಳುವಡಿಯುವಂತ ಜನ ಅಲ್ಲ, ಅಥವಾ ಯಾವುದೋ ಮುತ್ತಿಗೆ ಹಾಕಿ ಹಿಂಸೆಯನ್ನು ಮಾಡುವಂತ ಜನ ಅಲ್ಲ. ನಮ್ಗೆ ಗೊತ್ತಿರುವಂಥದ್ದು ಅದೇ ಶಾಂತಿಯುತವಾದಂತಹ ಹೋರಾಟ. ಮಹಾತ್ಮ ಗಾಂಧೀಜಿಯವರು ನಮ್ಗೆ ಏನು ಹೇಳ್ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ಶಾಂತಿಯುತವಾದಂತಹ ಉಪವಾಸವನ್ನು ಮಾಡಿ ಯಾವುದೇ ತ್ಯಾಗ ಕೂಡ ನಾವು ಸಿದ್ಧರಾಗ್ತೇವೆ ಅಂತ ಹೇಳಿ ಈ ಮೂಲಕವಾಗಿ ಆಗ್ರಹ ಮಾಡ್ತಾ ಇದ್ದೇನೆ. ಜನವರಿ 13ನೇ ತಾರೀಕುವರೆಗೂ ಕೂಡ ನಾವು ಕಾಯ್ತೇವೆ. ತಮ್ಮಿಂದ ಉತ್ತರ ಪಡಿ ನಿರೀಕ್ಷೆ ಮಾಡ್ತೇವೆ. ಸೊರಬ ಇರ್ಬೋದು, ಸಿದ್ದಾಪುರ ಇರ್ಬೋದು, ಈಚೆ ಹಾನಗಲ್ ಇರ್ಬೋದು, ಇವರೆಲ್ಲರೂ ಕೂಡ ವೈದ್ಯ ಚಿಕಿತ್ಸೆ ಚೆನ್ನಾಗಿದೆ, ಡಾಕ್ಟರ್ಗಳು ಚೆನ್ನಾಗಿದ್ದಾರೆ ಅಂತ ಹೇಳಿ ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿ ಆಸ್ಪತ್ರೆ ಇನ್ನೂ ಒಳ್ಳೇದಾಗಂತೆ ಅನ್ನುವಂತಹ ಕನಸು ಎಲ್ಲ. ಸಾಗುವಾನಿ ತುಂಡುಗಳನ್ನು ಸಾಗಿಸುತ್ತಿದ್ದ ಕಾಡುಗೊಳ್ಳ ಆರೋಪಿಯನ್ನು ಬಂಧಿಸಿದ ಬನವಾಸಿ ಅರಣ್ಯ ಇಲಾಖೆ. ಸಾಗುವಾನಿ ತುಂಡುಗಳನ್ನು ಸಾಗಿಸುತ್ತಿದ್ದ ಕಾಡುಗೊಳ್ಳ ಆರೋಪಿ ಶಿರ್ಸಿ ರಾಜೀವ್ ನಗರದ ಜಾಕೀರ್ ಅಹಮದ್ ಹಯತ್ ಸಾಬ್ ಈತನನ್ನು ಬಂಧಿಸಿ 3 ಸಾಗುವಾನಿ ತುಂಡು ಮತ್ತು ಕೃತ್ಯಕ್ಕೆ ಬಳಸಿದ ವಾಹನ ವಶಕ್ಕೆ ಪಡೆದುಕೊಂಡಿರುವ ಸಿಬ್ಬಂದಿಗಳು ಶಿರ್ಸಿ ಉಪವಿಭಾಗದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಡಾಕ್ಟರ್ ಅಜ್ಜಯ್ಯ ಹಾಗೂ ಸಹಾಯಕ ಎಸ್ ನಿಂಗಾಣಿ ಮಾರ್ಗದರ್ಶನ ಹಾಗೂ ಬನವಾಸಿ ವಲಯ ಅರಣ್ಯ ಅಧಿಕಾರಿ ಭವ್ಯ ನಾಯ್ಕ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಎಕ್ಕಂಬಿ ಉಪವಲಯ ಅರಣ್ಯ ಅಧಿಕಾರಿ ರವೀಂದ್ರ ಕರ್ನಲ್, ದಾಸನಕೊಪ್ಪ ಶಾಖೆಯ ಉಪವಲಯ ಅರಣ್ಯ ಅಧಿಕಾರಿ ಕಾರ್ತಿಕ್ ನಾರ್ವೇಕರ್, ಬನವಾಸಿ ಶಾಖೆಯ ಉಪವಲಯ ಅರಣ್ಯಾಧಿಕಾರಿ ಮಂಜುನಾಥ್ ಕಂಗೆಮತ ಇತರರು ಉಪಸ್ಥಿತರಿದ್ದರು. ಯಲ್ಲಾಪುರದ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ದಿಗ್ವಿಜಯ. ಡಿಸೆಂಬರ್ 29 ಯಲ್ಲಾಪುರ ಪಟ್ಟಣದ ಪಿಎಲ್ಡಿ ಬ್ಯಾಂಕ್ನ ಆಡಳಿತ ಮಂಡಳಿಯ 14 ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಹಾಲಿ ಅಧ್ಯಕ್ಷರಾದ ಆರ್ಎಸ್ ಭಟ್ ಹಾಗೂ ಉಪಾಧ್ಯಕ್ಷರಾದ ನಾಗೇಂದ್ರ ಭಟ್ ಸೇರಿದಂತೆ 13 ಅಭ್ಯರ್ಥಿಗಳು ವಿಜಯ ಪತಾಕೆಯನ್ನು ಹಾರಿಸುವ ಮೂಲಕವಾಗಿ ಪಟ್ಟಣದ ಪಿಎಲ್ಡಿ ಬ್ಯಾಂಕ್ನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ನೂತನವಾಗಿ ಆಯ್ಕೆಯಾದ ಪಿಎಲ್ಡಿ ಬ್ಯಾಂಕ್ನ ನಿರ್ದೇಶಕರಿಗೆ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಶಾಲು ಹೊದಿಸಿ ಸನ್ಮಾನಿಸಿ ಅಭಿನಂದಿಸಿದರು ಹಾಗೂ ಬ್ಯಾಂಕ್ನ ಅಭಿವೃದ್ಧಿಗೆ ಶ್ರಮಿಸುವಂತೆ ಕರೆ ನೀಡಿದರು. ಈ ಸಂದರ್ಭ ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷರಾದ ಆರ್ಎಸ್ ಭಟ್, ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಎನ್ಕೆ ಭಟ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ವಿಜಯ್ ಮಿರಾಶಿ, ಡಾಕ್ಟರ್ ರವಿ ಭಟ್ ಬರಗದ್ದೆ ಸೇರಿದಂತೆ ಪಕ್ಷದ ವಿವಿಧ ಸ್ತರದ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜನನಾಯಕ ಶಿವರಾಮ್ ಹೆಬ್ಬಾರ್ ಅವರಿಗೆ